ಸರಿ, ಇನ್ನೊಂದು ವಿಷಯ, ನಿಮ್ಮ ಕೆಲಸಕ್ಕಿಂತ ನಿಮ್ಮ ಹೆಂಡತಿ ಆರೋಗ್ಯ ಮುಖ್ಯ. ಅದ್ರ ಬಗ್ಗೆ ಗಮನ ಕೊಡಿ. ಅವ್ರು ಹುಷಾರಾದರೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಅಪರಾಧಿ ಯಾರು ಅಂತ. ಸರಿ, ಎಜೆ ಬರೋದಕ್ಕೆ ಹೇಳಿದ್ದಾರೆ, ಹೋಗ್ಬಿಟ್ಟು ಮೀಟ್ ಮಾಡಿ. ಅವ್ರ ಮನೆಯಿಂದ ಆಚೆ ಹೋಗು ಅಂತ ಹೇಳಿದ್ರೆ ಹ್ಞೂ ಅಂತ ತಲೆ ಆಡಿಸ್ಬೇಡಿ. ಇಲ್ಲ, ನಾನು ಹೆಂಡತಿ ಜೊತೆ ಇರ್ತೀನಿ ಅಂತ ಧೈರ್ಯವಾಗಿ ಹೇಳಿ. ನಾನು ನಿಮ್ಮ ಸಪೋರ್ಟಲ್ಲಿ ಇರ್ತೀನಿ. ಥ್ಯಾಂಕ್ ಯು ಲೀಲಾ ಅವರೇ, ನೀವು ಇಷ್ಟು ಸಪೋರ್ಟ್ ಮಾಡಿದ್ರೆ ಸಾಕು. ನಾನು ಖಂಡಿತವಾಗ್ಲೂ ಇಲ್ಲೇ ಇರ್ತೀನಿ, ನನ್ನ ಹೆಂಡತಿ ಜೊತೆನೇ ಇರ್ತೀನಿ ಅಂತ ಹೇಳ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿ ಆರೋಗ್ಯನೇ ನನಗೆ ಮುಖ್ಯ. ಸರಿ, ನಾನು ಹೇಳಿದ್ದು ಮರಿಬೇಡಿ. ಹೋಗಿ ಏಜೆನ ಮೀಟ್ ಮಾಡಿ. ನಾನು ಪವಿತ್ರ ಅವ್ರಿಗೆ ಸ್ಪಾಂಜ್ ಬಾತ್ ಕೊಡಬೇಕು. ಸರಿ ಲೀಲಾ. ನೋಡಿದ್ರಾ? ಅಲ್ಲ, ನಮ್ಮ ಮಾತೆಲ್ಲ ಕೇಳಿಸ್ಕೊಂಡ್ರಾ? ಖುಷಿ ಆಯ್ತಾ? ಇನ್ಮೇಲಿಂದ ನಿಮ್ಮ ಗಂಡ ನಿಮ್ಮ ಜೊತೆನೇ ಇರ್ತಾರೆ. ನೀವು ಆದಷ್ಟು ಬೇಗ ಓಡಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಖುಷಿನಾ? ನಿನಗೊಂದು ವಿಷಯ ಗೊತ್ತದೆ, ಮನುಷ್ಯ ಹಾಕೋ ಬಟ್ಟೆ ಕಾಸ್ಟ್ಲಿ ಅಲ್ದಿದ್ರು ಡೀಸೆಂಟಾಗಿರಬೇಕು. ವ್ಯಕ್ತಿಗಿಂತ ವ್ಯಕ್ತಿತ್ವ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅದು ಬರೋದು ನಮ್ಮ ಮಾತು, ನಮ್ಮ ನಡವಳಿಕೆಯಿಂದ. ನಿನ್ನನ್ನು ಈ ಮನೆ ಒಳಗೆ ಬಿಟ್ಕೋಬಾರ್ದು ಅಂತಿದ್ದೆ, ಆದರೆ ಲೀಲಾ ಸಲುವಾಗಿ ನೀನು ಇವತ್ತು ಒಳಗೆ ಬರೋ ಹಾಗಾಯಿತು. ಒಂದು ನೆನ್ಪಿಟ್ಕೋದೆ, ಲೀಲಾ ಇಲ್ಲಿವರೆಗೂ ಮಾಡಿರೋ ಪ್ರತಿಯೊಂದು ಕೆಲಸದಿಂದ ಒಂದಲ್ಲ ಒಂದು ರೀತಿ ಯಾರೋ ಒಬ್ಬರಿಗೆ ಸಹಾಯ ಆಗಿದೆ. ನೀನು ವಿಚಾರದಲ್ಲಿ ನನಗೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೌದೇ ಜೆ, ನನಗೂ ಹಾಗೆ ಅನ್ನಿಸಿದೆ. ನೀವೇ ಹೇಳಿದಾಗೆ ಲೀಲಾ ಮಾಡ್ತಾ ಇರೋ ಎಡವಟ್ಗಳಿಂದ ಒಳ್ಳೆಯದೇ ಆಗುತ್ತೆ ಅನ್ನೋ ನಂಬಿಕೆ ಹೆಚ್ಚಾಗಿದೆ. ಗುಡ್. ನಂಬಿಕೆ ಮೇಲೆ ಜೀವನ ನಡೆಯೋದು. ವೆಲ್, ಈಗ ಟಾಪಿಕ್ ಚೇಂಜ್ ಮಾಡಿ. ದೇವ್, ನೀನೇನು ಅಂದ್ಕೊಂಡು ಈ ಮನೆಗೆ ಬಂದಿದೆಯೋ ಅದು ನಡೆಯಲ್ಲ. ನಡೆಯಕ್ಕೆ ಬಿಡೋದು ಇಲ್ಲ. ಪವಿತ್ರ ಆದಷ್ಟು ಬೇಗ ಸರಿ ಹೋಗಬೇಕು. ಅವಳನ್ನು ಈ ಸ್ಥಿತಿಗೆ ಕಳಿಸ್ತವನು ಜೈಲು ಸೇರಬೇಕು. ಇದೇ ನನ್ನ ಮುಂದಿರೋ ಅಜೆಂಡಾ. ಐ ಆಮ್ ಶೋರ್ ಇದಾದಷ್ಟು ಬೇಗ ನೆರವೇರುತ್ತೆ. ಖಂಡಿತ ಇದೆ. ನೀವು ಅಂದ್ಕೊಂಡಿರೋದು ನೆರವೇರಲೇಬೇಕು. ಅದಕ್ಕೆ ಅಲ್ವಾ ನಾನು ಇಲ್ಲಿಗೆ ಬಂದಿರೋದು. ನೀವು ಏನು ಅಂದ್ಕೊಂಡಿದ್ರೋ ಅದು ಎಲ್ಲದಕ್ಕೂ ನನ್ನ ಕಡೆಯಿಂದ ಸಹಕಾರ ಸಿಕ್ಕೇ ಸಿಗುತ್ತೆ. ಗುಡ್. ಮನುಷ್ಯ ಬೆಳೀತಾ ಬೆಳೀತಾ ದೊಡ್ಡವನಾಗಬೇಕು, ನಿನ್ನ ಥರ. ಥ್ಯಾಂಕ್ ಯು ಅಜಯ್. ಎಕ್ಸ್ಕ್ಯೂಸ್ ಮಿಸ್, ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ಹೇಳು, ಏನು ವಿಷಯ? ಸರ್, ನಾಳೆ ಪ್ರೋಗ್ರಾಮ್ ಕನ್ಫರ್ಮ್ ಆಗಿದೆ. ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿದೆ ಸರ್. ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ? ಟ್ರೈ ಮಾಡಿ. ಸರ್, ಮಿನಿಸ್ಟರ್ಗಳೆಲ್ಲ ಬರೋದ್ರಿಂದ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡೋಕ್ಕಾಗ್ತಿಲ್ಲ. ನೀವು ನಾಳೆ ಅಟೆಂಡ್ ಆಗಲೇಬೇಕಾಗುತ್ತೆ ಸರ್. ಡೋಂಟ್ ವರಿ ಅಜಯ್, ನೀವ್ಯಾಕೆ ಟೆನ್ಷನ್ ತೊಗೊಳ್ತೀರಾ? ನಾನು ಇಲ್ಲಿದ್ದೆಲ್ಲ ಹ್ಯಾಂಡ್ಲ್ ಮಾಡ್ತೀನಿ. ನೀವು ಟೆನ್ಷನ್ ಇಲ್ಲದೆ ಆರಾಮಾಗಿ ಹೋಗಿ ಬನ್ನಿ. ಹೇಗಿದ್ದರೂ ನಾನು ಬಂದಿದ್ದೀನಿ. ಮನೆ ಬಗ್ಗೆ, ಪವಿತ್ರನ ಬಗ್ಗೆ ನಾನು ಕೇರ್ ತೊಗೊಳ್ತೀನಿ. ಆಲ್ ದಿ ಬೆಸ್ಟ್. ಹುಷಾರಾಗಿ ಹೋಗಿ ಬನ್ನಿ. ನೀನಲ್ಲಿ ಹೋಗಿ ನನ್ನ ಕೆಲಸನ ಆರಾಮಾಗಿ ಮುಗಿಸ್ಕೊಂಡು ಬಾ. ಅಷ್ಟರಲ್ಲೇ ನಾನೆಲ್ಲಿ ನನ್ನ ಕೆಲಸನ ಮುಗಿಸಿರ್ತೀನಿ. ಒಂದು ನಿಮಿಷ. ಏನು ಸರು, ಏನಾದರೂ ಬೇಕಿತ್ತಾ? ಯಾವಾಗಲೂ ಕೊಡೋದೇ ಅಲ್ಲ ನಿಮ್ಮ ಕೆಲಸ. ಅವಾಗವಾಗ ಹೊಗಳಿಕೆ ಅನ್ನೋ ಕಾಣಿಕೆನ ತಗೊಳ್ಳಬೇಕಾಗತ್ತೆ. ಏನಿದು ಹೊಗಳಿಕೆ ಕಾಣಿಕೆ? ನನಗೇನೋ ಅರ್ಥನೇ ಆಗ್ತಿಲ್ಲ. ನಾನೊಂಥರ ಹಾಗೆ ಅತ್ತೆ. ಅವಾಗವಾಗ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ತಾ ಇರ್ತೀನಿ.
ಏನಿಲ್ಲ, ಆ್ಯಕ್ಚುಲಿ ನಾನು ನಿಮ್ಮನ್ನು ತಡೆದಿದ್ದು ಥ್ಯಾಂಕ್ಸ್ ಹೇಳೋದಕ್ಕೆ. ಥ್ಯಾಂಕ್ಸಾ? ಯಾಕೆ? ನಮ್ಮ ಅಣ್ಣ ಈ ಮನೆಗೆ ಬರೋದು ಬೇಡ ಅಂತ ಏಜೆ ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಮಾಡಿಸಿ ಅವ್ರ ಮನಸ್ಸನ್ನು ನೈಸ್ ಮಾಡಿ ಐಸ್ ಥರ ಕರಗಿಸಿ ನಮ್ಮ ಅಣ್ಣ ಇಲ್ಲಿಗೆ ಬರೋ ಹಾಗೆ ಮಾಡಿದ್ರಲ್ಲ, ಅದಕ್ಕೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್. ಅಯ್ಯೋ ಬಿಡು ಸರು, ಪರವಾಗಿಲ್ಲ. ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ? ಈ ಮನೆಗೆ ಒಳ್ಳೇದಾಗಬೇಕು ಅಂದರೆ ಪವಿತ್ರ ಹುಷಾರಾಗಬೇಕು, ಪವಿತ್ರ ಹುಷಾರಾಗಬೇಕಂದ್ರೆ ನಿಮ್ಮಣ್ಣ ಮನೆಗೆ ಬರಬೇಕು. ಅದಕ್ಕೆ ಇಷ್ಟೆಲ್ಲ ಮಾಡಿದೆ, ಇನ್ಯಾವ ಉದ್ದೇಶನೂ ಇರಲಿಲ್ಲ. ಆದರೂ ಅತ್ತೆಮ್ಮ, ನೀವು ಯಾವಾಗಲೂ ಎಲ್ಲರ ಸಂತೋಷನೂ ಬಯಸ್ತೀರಾ. ಆ ಕಾರಣಕ್ಕೆ ನಿಮ್ಮ ಬಗ್ಗೆ ಎಷ್ಟು ಪಾಸಿಟಿವ್ ಆಗಿ ಮಾತಾಡಿದ್ರು ಕಡಿಮೆನೆ. ನಿಮ್ಮ ಮುಖಕ್ಕೆ ಈ ನಗುನೇ ಆಭರಣ. ಯಾವಾಗಲೂ ಹೀಗೆ ಮಗು ಥರನೇ ನಗ್ನಗ್ತಾ ಇರಿ. ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲರ ಸಂತೋಷನ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ನಾನು ಬಿಟ್ಬಿಡ್ತೀನಾ? ಖಂಡಿತ ಇಲ್ಲ. ಎಸ್ ಸರ್. ನಿಮಗೆ ಮಂಗಳೂರಿಗೆ VIP ಡ್ಯೂಟಿ ಅಲರ್ಟ್ ಆಗಿದೆ. ಸರ್, ನಾನೊಂದು ಪರ್ಸ್ನಲ್ ಕೆಲಸದ ಮೇಲಿದ್ದೀನಿ. ಸದ್ಯಕ್ಕೆ ಹೊರಗಡೆ ಬರೋ ಸಿಚುವೇಶನಲ್ಲಿ ಇಲ್ಲ ಸರ್. ಆಗಲ್ಲ ದೇವ್, ಇದು ಮೇಲಿಂದ ಆಗಿರೋ ಆರ್ಡರ್, ನೀವು ಹೋಗಲೇಬೇಕಂತೆ. ಅಲ್ಲ ಸರ್, ಸರ್ 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 ಹಲೋ ಮಿಸ್ಟರ್ ದೇವ್. ಯಾಕೆ ಏನೋ ಒಂಥರ ಇದೆಯಾ? ಎನಿ ಪ್ರಾಬ್ಲಮ್? ಏನಿಲ್ಲ, ಡ್ಯೂಟಿ ಅಲರ್ಟ್ ಆಗಿದೆ. ಅದು ಮಂಗಳೂರಿಗೆ ಇಮಿಡಿಯೇಟಾಗಿ ಹೋಗ್ಬೇಕಂತೆ. ಓ, ಇಫ್ ಐ ಆಮ್ ರೈಟ್, VIP ಡ್ಯೂಟಿ ಅಲ್ಲ? ನಿಮಗೆ ದಟ್ಸ್ ನಾಟ್ ಇಂಪಾರ್ಟೆಂಟ್ ದೇವ್. ಆ VIP ಯಾರು ಅನ್ನೋದು ಗೊತ್ತಾಯ್ತಾ? ಇಲ್ಲ. ದಟ್ಸ್ ಇಂಪಾರ್ಟೆಂಟ್. ಆ VIP ಯಾರು ಅನ್ನೋದನ್ನು ನಾನು ನಿನಗೆ ಹೇಳ್ತೀನಿ. ಅವ್ರ ಹೆಸರು ಅಭಿರಾಮ್ ಜೈಶಂಕರ್ AJ. ನಾಯಿ ನರಿಗಳು ಓಡಾಡೋ ಜಾಗದಲ್ಲಿ ಹದ್ದಿನ ಕಣ್ಣಿಡಬೇಕು. Am I right, Dave? No? Actually, I am right. ಪವಿತ್ರ ಹುಷಾರಾಗೋವರೆಗೂ ನಾನೆಲ್ಲಿರ್ತೀನೋ ನೀನು ಅಲ್ಲೇ ಇರ್ತೀಯ. ನೀನೊಬ್ಬನ್ನೇ ಅವಳ ಜೊತೆ ಇರೋದಕ್ಕೆ ಖಂಡಿತವಾಗ್ಲೂ ನಾನು ಬಿಡೋದಿಲ್ಲ. ನಾಳೆ ಬರೋ VIP ಗೆ ಈಗಲೇ ಮಂಗಳೂರಿಗೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡು. ವ್ಯವಸ್ಥೆಗಳೆಲ್ಲ ಪರ್ಫೆಕ್ಟಾಗಿರಬೇಕು. ಇಲ್ಲ ಅಂದರೆ VIP ತುಂಬ ಡಿಸ್ಟರ್ಬ್ ಆಗ್ತಾರೆ. ಔಟ್. ಏನು? HSR ಪ್ರೋಗ್ರಾಮ್ ಬಗ್ಗೆ ಅಪ್ಡೇಟ್ ಕೊಡಬೇಕಾಗಿತ್ತು. ಅದೇ ಇರುತ್ತೆ, ಈಗ ಹೋಗ್ತಾರೆ, ಹಾಗೆ ಬರ್ತಾರೆ, ಅಷ್ಟೇ ತಾನೇ? ತಪ್ಪು ಕಲ್ಪನೆ. ಮತ್ತೆ ವಾತ್ಸವ ಏನು? ಸರ್ ನಾಳೆ ದೊಡ್ಡ ಪ್ರೋಗ್ರಾಮ್ಗೋಸ್ಕರ ಮಂಗಳೂರಿಗೆ ಹೋಗ್ತಿದ್ದಾರೆ. ಹೌದಾ? ಹೌದು ಮೇಡಮ್. ಅರ್ಲಿ ಮಾರ್ನಿಂಗ್ 7 o'clock ಮನೆ ಬಿಟ್ಟರೆ ನೈಟ್ 11 o'clock ಮನೆಗೆ ಬರ್ತಾರೆ. ಇನ್ ಬಿಟ್ವೀನ್ ಅಲ್ಲಿ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾರೆ, ಗ್ಯಾಪಲ್ಲಿ ಫ್ಲೈಟಲ್ಲಿ ಇರ್ತಾರೆ. ಆಮೇಲೆ ಕೇಳ್ಬಿಟ್ಟಿಲ್ಲ? ಕೇಳಲೇಬೇಡಿ.
ಅಪ್ಡೇಟ್ ಓಕೆನಾ ಮೇಡಮ್? ಸೂಪರ್, ಎಷ್ಟು ನೀಟಾಗಿ ಅಪ್ಡೇಟ್ ಕೊಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಮೇಡಮ್. ಮೇಡಮ್ ನಿಮ್ಮಿಂದೊಂದು ಫೀಡ್ಬ್ಯಾಕ್ ಬೇಕಿತ್ತು. ಫೀಡ್ಬ್ಯಾಕಾ? ಒಂದೇನು 10 ಕೇಳಿ ಕೊಡ್ತೀನಿ. ಸರ್ಗೆ ಹೀಗಾಗಿರುವಾಗ ಇಂಕ್ರಿಮೆಂಟ್ ಕೇಳೋದು ತಪ್ಪಾಗುತ್ತೆ ಅಲ್ವಾ ಮೇಡಮ್? ಹೀಗಿರುವಾಗ ಅಂದರೆ ಅದೇ ಸರ್ಗೆ ಶುಗರ್ ಬಂದಿದೆಯಲ್ಲ. ಶುಗರಾ? ಅಷ್ಟೇ ಅಲ್ಲ ಮೇಡಮ್, BP ಬಂದಿದೆ ಅನ್ಸುತ್ತೆ. ಯಾವುದಕ್ಕೊಮ್ಮೆ ಚೆಕ್ ಮಾಡಿಸಿ. ಸಾರಿ ವಿಶ್ವರೂಪ್, ಅವ್ರಿಗೆ ಯಾವ ಕಾಯಿಲೆನೂ ಇಲ್ಲ. ಹೌದಾ? ಮತ್ತೆ ಸಾಂಬಾರು ಮಾಡೋಕ್ಕೆ ತರಕಾರಿಗಳ ಲಿಸ್ಟ್ ಕೇಳ್ದಂಗೆ ಕಾಯಿಲೆಗಳ ಬಗ್ಗೆ ಲಿಸ್ಟ್ ಕೇಳಿದ್ರಲ್ಲ ಮೇಡಮ್, ಯಾಕೆ? ಅದಾ, ಸಾಂಬಾರು ಮಾಡೋದಕ್ಕೆ. ಸಾಂಬಾರು ಮಾಡಕ್ಕ? ಅಯ್ಯೋ ಏನಿಲ್ಲ ರೀ, ತಿಳ್ಕೊಬೇಕಾಗಿತ್ತು, ಅದಕ್ಕೆ ಕೇಳಿದೆ. ಹಾಗಾದ್ರೆ ನಮ್ಮ ಬಾಸ್ ಆಲ್ವೇಸ್ ಫಿಟ್ ಆ್ಯಂಡ್ ಫೈನ್. ಮೇಡಮ್ ಇದೇ ಖುಷಿಗೆ ಸರ್ ಹತ್ರ ಮಾತಾಡಿ ನಂಗೊಂದು ಇಂಕ್ರಿಮೆಂಟ್ ಕೊಡಿಸಿ, ನಿಮಗೆ ಪುಣ್ಯ ಬರುತ್ತೆ ಮೇಡಮ್. ಪಾಪ ಬಂದರೂ ಪರವಾಗಿಲ್ಲ, ನೀವು ಇದೇ ಥರ ಅಪ್ಡೇಟ್ ಕೊಡ್ತಾ ಇರಿ. ಇನ್ಕ್ರಿಮೆಂಟ್ ಜೊತೆಗೆ ಪ್ರಮೋಷನು ಸಿಗುತ್ತೆ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವಿಶ್ವ, ನಿನ್ನ ಅಜ್ಜಿ ಹೇಳ್ದಂಗೆ ವಿಶ್ವನೇ ಆಳೋ ಸಮಯ ಹತ್ರ ಬರ್ತಿದೆ ಅನ್ಸುತ್ತೆ. ನಾಳೆಯಿಂದ ನಾನು ಜಿಮ್ಮಿಗೆ 2ಕ್ಕೂ ಹೋಗ್ಬೇಕು. ಮೇಡಮ್ ನೋಡಿದ್ರ? ಇಲ್ಲ, ಯಾರು ನೋಡಿಲ್ಲ. ಅಲ್ಲ, ತುಪ್ಪ ಜಾರಿ ಕೈಗೆ ಬಿತ್ತು, ಇನ್ನೇನು ರೊಟ್ಟಿಗೆ ಹಾಕೋಬೇಕು ಅನ್ನೋಷ್ಟರಲ್ಲೇ ಕರ್ಗೋಯ್ತಲ್ಲ. ನಾಳೆ ಶೂಟಿಂಗಿಗೆ ಯಾವ ಮನೆ ಹುಡ್ಕೋದಪ್ಪ? ಏನು ಮಾಡೋದು? ಲೀಲಾನೇ ಫೋನ್ ಮಾಡ್ತಾ ಇದ್ದಾಳೆ. ಹಲೋ ಲೀಲಾ ಮೇಡಮ್ ಅವರೇ. ಹೆಲೋ ಸರ್, ಆಗಲೇ ಸ್ವಲ್ಪ ಬ್ಯುಸಿ ಇದ್ದೆ. ಅಂದಹಾಗೆ ಏನು ಶೂಟಿಂಗ್ ಅಂತ ಹೇಳ್ತಾ ಇದ್ರಿ, ಏನು? ನೀವು ಹ್ಞೂ ಅಂದರೆ ಶೂಟಿಂಗ್ ಶುರು ಮಾಡ್ಬಿಡೋಣ ಮೇಡಮ್. ಸರಿ, ನನಗೆ ಯಾವ ಕ್ಯಾರೆಕ್ಟರ್ ಕೊಡ್ತೀರಾ? ಅಯ್ಯೋ ಮೇಡಮ್, ನಿಮಗೋಸ್ಕರ ಒಂದು ಒಳ್ಳೆ ಕ್ಯಾರೆಕ್ಟರ್ ಸೃಷ್ಟಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟರು ರಾತ್ರಿ ಎಲ್ಲ ಎಣ್ಣೆ ಹಾಕ್ಕೊಂಡು ತಲೆ ಎಣ್ಣೆ ಹಾಕ್ಕೊಂಡು ಒಂದು ಒಳ್ಳೆ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ದಾರೆ ಮೇಡಮ್. ಹೌದಾ? ಓ, ನಂದು ಯಾವ ಕ್ಯಾರೆಕ್ಟ್ರು? ಮನೆ ಕೆಲಸದ ಹುಡುಗಿ ಕ್ಯಾರೆಕ್ಟರ್ ಮೇಡಮ್. ಏನು, ಮನೆ ಕೆಲ್ಸದ ಹುಡುಗಿರೋ ನಾನು ಮಾಡಬೇಕಾ? ಅಯ್ಯೋ ಮೇಡಮ್, ಆ ಪಾರು ಸೀರಿಯಲಲ್ಲಿ ಕೆಲಸದ ಹುಡುಗಿ ಪಾತ್ರ ಮಾಡಿದ್ನಲ್ಲ, ಅವಳಿಗೆ ಎಷ್ಟೊಂದು ಮಿಂಚುತ್ತಾ ಇದ್ದಾಳೆ, ಎಲ್ಲೆಲ್ಲಿ ಹೋಗ್ತಾ ಇದ್ದಾಳೆ ಗೊತ್ತಾ ಮೇಡಮ್? ಹೌದು, ಅದು ನಿಜಾನೇ. ಅಷ್ಟೆಲ್ಲ ಮೇಡಮ್, ಕೆಲಸದ ಹುಡುಗಿ ಆಗಿ ಮನೆ ಯಜಮಾನನ್ನೇ. ಪಾರು ಸೀರಿಯಲ್ ತರ ಮದುವೆ ಆಗೋದಿಲ್ಲ ಇಲ್ಲ ತಾನೆ? ಆಮೇಲೆ ನನ್ನ ಇಮೇಜು ಡ್ಯಾಮೇಜ್ ಆಗೋಗುತ್ತಷ್ಟೇ. ಅಯ್ಯಯ್ಯೋ, ಆ ಥರ ಇಲ್ಲ ಮೇಡಮ್. ಮನೆ ಯಜಮಾನನ ವಿರುದ್ಧನೇ ತಿರುಗಿ ಬೀಳೋ ಅಂತ ಪವರ್ಫುಲ್ ವಂಡರ್ಫುಲ್ ಕ್ಯಾರೆಕ್ಟ್ರು. ಹೌದಾ? ಗುಡ್. ಶೂಟಿಂಗ್ ಯಾವಾಗ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ? ಮುಂದಿನ ವಾರನೇ ಮೇಡಮ್. ಮುಂದಿನ ವಾರನಾ? ಮುಂದಿನ ವಾರ ನಾನು ತುಂಬ ಬ್ಯುಸಿ, ನನ್ನ ಡೇಟ್ ಸಿಗಲ್ಲ, ಮನೆನೂ ಸಿಗಲ್ಲ. ಬೇಕಿದ್ರೆ ನಾಳೆ ಮಾಡ್ಕೋಬೋದಾ? ಅದಕ್ಕೇನಂತ ಮೇಡಮ್, ನಾಳೆನೇ ಫಿಕ್ಸ್, ಶೂಟಿಂಗ್ ಸ್ಟಾರ್ಟ್. ಗುರು, ಈ ಅಪ್ಪನಿಗೇನಾದರೂ ತಲೆಗಿಲೆ ಕೆಟ್ಟೋಗಿದೆಯಾ? ನಾಳೆನೇ ಶೂಟಿಂಗು ಅಂದರೆ ಹೆಂಗೆ ಗುರು? ನಾನೆಂತೂ ಇರಲ್ಲಪ್ಪ, ಕೆಲಸ ಬಿಟ್ಟು ಹೋಗ್ತೀನಿ. ಇದೇ ಮಾತನ್ನ 3 ವರ್ಷದಿಂದ ಹೇಳ್ತಾನೆ ಇದೆಯಾ, ನಾನು ಕೇಳ್ತಾನೇ ಇದ್ದೀನಿ. ನಾನು ಕೆಲಸ ಬಿಟ್ಟು ಹೋದ್ರೆ ನಿಂಗೆ ಖುಷಿನಾ? ತಮಾಷೆಗಳು ಬೇಜಾರು ಮಾಡ್ಕೋಬೇಡ ಗುರು. ಓಕೆ, ಎಷ್ಟು ಗಂಟೆಗೆ ಬರ್ತೀರಾ? ಮೇಡಮ್ 6 to 6 ಅಷ್ಟೇ. ಆಯ್ತಾಯ್ತು, 9 ಗಂಟೆ ತನಕ ಮಾಡ್ಕೊಳ್ಳಿ, ಪರವಾಗಿಲ್ಲ. ಓ, ಥ್ಯಾಂಕ್ ಯು ಮೇಡಮ್. ಆಯ್ತು. ಹಬ್ಬ, ಶೂಟಿಂಗ್ ಮನೆ ಸಿಕ್ತು. ಡೈರೆಕ್ಟ್ರೆ ಓಕೆನಾ? ನಾಟ್ ಓಕೆ. ಯಾಕ್ರಿ? ನಾನು ಡೈರೆಕ್ಷನ್ ಮಾಡಲ್ಲ ಸರ್. ಓಹೋ, ನಿಮ್ಮ ಅಸೋಸಿಯೇಟ್ ಕೈಯಲ್ಲಿ ಮಾಡಿಸ್ತೀರಾ? ಯಾರ ಕೈಲಾರು ಮಾಡಿಸ್ಕೊಳ್ಳಿ. ಯಾಕ್ರಿ? ಸರ್, ಅದೇಕೆ ಸರ್ ನಾಳೆನೇ ಶೂಟಿಂಗ್ ಅರೇಂಜ್ ಮಾಡೋಕ್ಕಾಗುತ್ತೆ? ದೇವು, ಹೊಟ್ಟೆ ಹಸ್ದಾಗ ತಿನ್ನೋದಲ್ಲ, ಕೆಲವು ಸಾರಿ ಹಸಿಲಿಲ್ಲ ಅಂದ್ರೂ ಅನಿವಾರ್ಯವಾಗಿ ತಿನ್ಬೇಕಾಗುತ್ತೆ. ಅಲ್ಲ ಸರ್, ನಾಳೆನೇ ಶೂಟಿಂಗು ಅಂತ ಹೇಳ್ತಿದ್ದೀರಾ, ಅಲ್ಲದೆ ಹುಡುಗಿಗೆ ಕ್ಯಾರೆಕ್ಟರ್ನು ಕೊಡಬೇಕು ಅಂತಿದ್ದೀರಾ. ಟೈಮ್ ಇಲ್ಲ, ಹೇಗೆ ಮಾಡೋದು ಸರ್? ಡೈರೆಕ್ಟ್ರೇ, ಟೈಮು ನಮಗೋಸ್ಕರ ಕಾಯೋದಿಲ್ಲ, ಟೈಮಿಗೋಸ್ಕರ ನಾವು ಕಾಯಬೇಕು. ನೀವು ನನಗೆ ರೈಟು ಲೆಫ್ಟು ಇದ್ದಾಗೆ ನೋಡಿ. ನಾಳೆ AJ ಮನೆಯಲ್ಲೇ ಶೂಟಿಂಗು, AJ ಹೆಂಡತಿಗೊಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಬೇಕು ಅಷ್ಟೇ. ಆಯ್ತು, ಮಾಡೋಣ ಬಿಡಿ ಸರ್. ಅಜ್ಜಿ, ಕುಡಿಯೋದಕ್ಕೆ ಏನಾದರೂ ಬೇಕಾ? ಬೇಡ. ತಿನ್ನಕ್ಕೆ? ಬೇಡಪ್ಪ. ಏನು
ಇವತ್ತು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಿದೀಯಾ? ಏನಾದರೂ ಪೀಠಕ್ಕೆ ಹಾಕೋದಿತ್ತಾ? ಅಜ್ಜಿ, ನೀವು ನನ್ನ ಮನಸ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸರಿ, ಈಗ ನನ್ನಿಂದ ಏನಾಗಬೇಕಿತ್ತು? ಅಜ್ಜಿ, ನೀವು ಯಾವಾಗಾದರೂ ಶೂಟಿಂಗ್ ಮಾಡೋದು ನೋಡಿದ್ದೀರಾ? ಯಾವಾಗಲೂ ಒಂದ್ಸತಿ ದೂರದಿಂದ ನೋಡಿದ್ದೆ. ಹಾಗಾದರೆ ಹತ್ತಿರದಿಂದ ನೋಡಬೇಕು ಅನ್ನೋ ಆಸೆ ಇಲ್ವಾ ನಿಮಗೆ? ಆಸೆ ಅಂತ ಏನಿಲ್ಲ, ಆದರೆ ಅಂಥ ಅವಕಾಶ ಸಿಕ್ಕಿದ್ರೆ ನೋಡಿದ್ರೆ ಆಯಿತು ಬಿಡು. ಹಾಗಿದ್ರೆ ನಾಳೆನೇ ಶೂಟಿಂಗ್ ಮಾಡ್ಸೋಣ, ಏನಂತೀರಾ? ನಾಳೆನಾ? ಎಲ್ಲಿ? ಇಲ್ಲೇ ನಮ್ಮನೆಯಲ್ಲಿ. ಏನು ಹೇಳ್ತಿದೀಯಮ್ಮ? ಅಜ್ಜಿ, ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತೆ. ನಾವೇನಾದರೂ ಈ ಮನೇನ ಶೂಟಿಂಗ್ ಮಾಡೋದಕ್ಕೆ ಕೊಟ್ಟರೆ ನಾನು ಆ್ಯಕ್ಟಿಂಗ್ ಮಾಡ್ಬೋದಂತೆ. ಅದಕ್ಕೆ ಒಪ್ಕೊಂಡೆ. ನೀವೇನಂತೀರಾ? ಅಲ್ಲಮ್ಮ, ನೀನು ಆ್ಯಕ್ಟಿಂಗ್ ಮಾಡೋಕ್ಕೆ ರಾಮ್ ಒಪ್ಕೋತಾನ? ಅಯ್ಯೋ, ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ, ನೀವು ಒಪ್ಪಿಗೆ ಕೊಡಿ ಸಾಕು. ಅಲ್ಲ, ಆದರೂ ಪ್ಲೀಸ್ ಅಜ್ಜಿ, ಪ್ಲೀಸ್ 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 ಪ್ಲೀಸ್. ಸರಿ, ಮಾಡ್ಕೊ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ನಾನು ನಾಳೆ ಹೇಗೆ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ನೋಡಿ ಅಜ್ಜಿ. ಎಲ್ಲರೂ ಕಳೆದೋಗ್ಬಿಡ್ಬೇಕು, ಹಾಗೆ ಆ್ಯಕ್ಟಿಂಗ್ ಮಾಡ್ತೀನಿ. ಆಯ್ತಾಯ್ತು, ಆದರೆ ನೀನು ಮಾತ್ರ ಎಲ್ಲೋ ಕಳೆದು ಹೋಗ್ಬೇಡ ಅಷ್ಟೇ. ಆಯ್ತಜ್ಜಿ, ಯು ಡೋಂಟ್ ವರಿ. ಬಾಯ್, ಗುಡ್ ನೈಟ್. ಒಳ್ಳೆ ಹುಡುಗಿ. Let us understand what type of guest you have at your home. So first, any guest with whom you will see kids and elders, that is first. And then the women will eat their food. We do not believe in that ideology. Now third is going to be your friends and family or colleagues, and you all eat together. And fourth will be a larger group. In the first three scenarios, the size. ನಿನ್ನೆ ಕೇಳ್ತಾ ಇರೋದು ಏನು ಮಾಡ್ತಾ ಇದ್ದೆ? ಅದು ನಂಗೆ ನಿದ್ದೆ ಬರ್ತಾ ಇರಲಿಲ್ಲ, ಅದಕ್ಕೆ ವಿಡಿಯೋ ನೋಡ್ತಿದ್ದೆ. ಟೈಮ್ 11:30. ಇಷ್ಟೊತ್ತಲ್ಲಿ ನೀನು ವಿಡಿಯೋ ನೋಡಬೇಕಾ? ನಾಳೆ ಬೇರೆ ನೀವು ಮನೇಲಿರಲ್ಲ. ಸಡನ್ನಾಗಿ ಯಾರಾದರೂ ಮನೆಗೆ ನೆಂಟರು ಬಂದರೆ ಕಾಫಿ ಸರ್ವ್ ಮಾಡಬೇಕಲ್ಲ. ನಾನು ನೀಟಾಗಿ ಸರ್ವ್ ಮಾಡಲಿಲ್ಲ ಅಂದರೆ ಹೋಗೋದು ನಿಮ್ಮ ಮರ್ಯಾದೆ ಅಲ್ವಾ? ಏನ? ಕಾಫಿ ನೀಟಾಗಿ ಸರ್ವ್ ಮಾಡಲಿಲ್ಲ ಅಂದರೆ ನನ್ನ ಮರ್ಯಾದೆ ಗೊತ್ತಾ? ಹ್ಞೂ, ಮತ್ತೆ ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರು ಅಂದ್ಕೊಳ್ಳಿ, ಕೆಲ್ಸದವ್ರ ಕೈಲಿ ಕಾಫಿ ಕೊಡ್ಸಿದ್ರೆ ಅಬ್ಬಬ್ಬಬ್ಬಬ್ಬಾ ಏನು ಕೊಬ್ಬಿಯುಳ್ಗೆ ಅಂತ ಆಡ್ಕೋತಾರೆ. ಒಂದು ವೇಳೆ ನಾನೇ ಕಾಫಿ ಕೊಡೋಕೆ ಹೋದರೆ ಕೊಡುವಾಗಲೂ ಇಡುವಾಗಲೂ ನನ್ನ ಕೈ ಶೇಕಾಗಿ ಕಾಫಿ ಚೆಲ್ಲೋಗ್ಬಿಟ್ರೆ ಬಂದವರು ಚೆ ಏಜೆ ಹೆಂಡ್ತಿನ ನೀಟಾಗಿ ಒಂದು ಕಪ್ ಕಾಫಿನೂ ಕೊಡೋಕೆ ಬರಲ್ವಲ್ಲ, ಏಜೆ ಇಂಥವಳ ಹೇಗೆ ಮದುವೆ ಆಗಿದಾರೋ ಅಂತ ಮನಸ್ಸಲ್ಲೇ ಬೈಕೋತಾರೆ ತಾನೆ. ಅಲ್ಲಿಂದ ಹೊರಗಡೆ ಹೋದವರು ಇದ್ರ ಬಗ್ಗೆ ಮಾತಾಡಲ್ಲ ಅಂತ ಏನು ಗ್ಯಾರಂಟಿ? ಹೋಗೋದು ನನ್ನ ಮರ್ಯಾದೆ ಜೊತೆ ನಿಮ್ಮ ಮರ್ಯಾದೆ. ನೀನು ಆ ಥರ ಯೋಚನೆ ಮಾಡ್ತಾ ಇದೀಯಾ? ಎಲ್ಲ ಸರಿ ಇದೆ, ಆದರೆ ಕಾಫಿ ಸರ್ವ್ ಮಾಡೋದನ್ನು ನೋಡಿ ಕಲಿಯೋಕ್ಕಾಗಲ್ಲ. ಪ್ರಾಕ್ಟಿಕಲಿ ಪ್ರಾಕ್ಟೀಸ್ ಮಾಡಬೇಕು. ಅದೇನೋ ಸರಿ, ಆದರೆ ಹೇಳ್ಕೊಡಿ ಅಂತ ಯಾರನ್ನು ಕೇಳೋದು? ನಿಮ್ಮನ್ನು ಕೇಳೋಕ್ಕಾಗುತ್ತಾ? ನಾನು ಕೇಳಿದ್ರು ನೀವು ಹೇಳ್ಕೊಡ್ತೀರಾ? ಇಲ್ಲ ತಾನೇ. ಇಂಥ ಸಣ್ಣ ಪುಟ್ಟ ಕೆಲಸ ಎಲ್ಲ ನಿಮಗೆ ಹೇಳ್ಕೊಡೋಕ್ಕೆ ಕಷ್ಟ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನಗೇನೋ ಕೆಲಸ ಕಲಿಯೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಆದರೆ ಹೇಳ್ಕೊಡೋರು ಯಾರೂ ಇಲ್ವಲ್ಲ, ಅದಕ್ಕೆ ನಾನೇ ತಿಳ್ಕೊಳ್ಳೋಣ ಅಂತ ಗೂಗಲ್ ಮಾಡಿದೆ. ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಅನ್ನೋದಿರೋದಿಲ್ಲ. ಕೆಲಸ ಯಾವುದೇ ಇರಲಿ, ಮನಸ್ಸಿಟ್ಟು ಪ್ರೀತಿಯಿಂದ ಮಾಡಿದ್ರೆ ಸಕ್ಸಸ್ ಇದೆ. ಕೆಲಸ ಯಾವುದು ಅನ್ನೋದಕ್ಕಿಂತ ಕಲಿಯೋರು ಇಂಟ್ರೆಸ್ಟ್ ಇಂಪಾರ್ಟೆಂಟು. ನೀನು ಇಷ್ಟು ಇಂಟ್ರೆಸ್ಟಲ್ಲಿ ಕೇಳ್ತಿದ್ಯಾ ಅಂದರೆ ನಾನು ಆಗಲ್ಲ, ಖಂಡಿತ ಹೇಳ್ಕೊಡ್ತೀನಿ. ಯಾವಾಗ ಹೇಳ್ಕೊಡ್ತೀರಾ? ನಾಳೆ ನಾನು ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಹೇಳ್ಕೊಡ್ತೀನಿ.